ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಮತ್ತೇನು ತೆಗೆದೇನಂದ್ರೆ ರೀ ನೋಡಿದ್ರಕ್ಕಿಂತ ಗಾಡಿಗೆ ಬ್ಯಾಗ್ ಕಟ್ಟೇನಿ ಅಂದ್ರೆ ಅರ್ಥ ಮತ್ತೆ ಟ್ರಿಪ್ ಹೊಂಟೇನಿ ರೀ. ಈಗ ಬೆಳಗ್ಗೆ 5:10 ಆಗೈತೆ ರೀ. ಜಲ್ದಿನದ್ದೆಲ್ಲ ರೆಡಿ ಮಾಡ್ಕೊಂಡ ಬಿಡಾತೇನೆ ರೀ ಊರದಿಂದ. ತಮ್ಮನೇಲಿ ನೋಡ್ರೆ ಗೊತ್ತಾಗಿರ್ಬೇಕು ನೀವು ಎಲ್ಲಿ ಹೊಂಟೆ ಅಂಥೇಳಿ. ಬರ್ರಿ ಸ್ಟಾರ್ಟ್ ಮಾಡೋ ಜರ್ನಿ. ಬೆಳಗ್ಗೆ ರೈಡ್ 5 ಗಂಟೆಗೆ ಚಾಲೂ ಮಾಡೇನಿ ರೀ. ಕತ್ಲಿರ್ತೇಳಿ ಚಾಲೂ ಮಾಡೋಕೆ ಲಾಗ್ ಮಾಡೋಕೆ ಇವು ಬೆಳಗ್ಗೆ ಬಂದೈತೇಳಿ ಲಾಗ್ ಮಾಡೋಕೆ ಸ್ಟಾರ್ಟ್ ಮಾಡೇನಿ ರೀ. ಸೊ ಹೇಳ್ಬೇಕಂದ್ರೆ ನಡ್ಸೇನಿ ರೀ ಹೊಂಟೇನಿ ಟ್ರಿಪ್ಗೆ. ಎಲ್ಲಾದ್ರೆ ಇವತ್ತಿರೋ ಜರ್ನಿ ನಂದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅದು ಮುಗಿಸ್ಕೊಂಡು ಹಂಪಿದಾಗ ಸ್ಟೇ ಮಾಡ್ತೇನೆ ರೀ. ಆಲ್ರೆಡಿ ಬುಕ್ ಮಾಡಿದ್ದೀನಿ ಸ್ಟೇ. ಸೊ ಮನ್ಯಾಗೆಲ್ಲ ಹೇಳಿ ಮಾಡಿ ಗಣಪತಿಗತ್ತ ಬಂದೇನಿ ರೀ. 2 ದಿನ ಮನ್ಯಾಗಿರ್ತೀನಿ, 3 ದಿನ ಟ್ರಿಪ್, ಟೋಟಲ್ 5 ದಿನ ಸುಟ್ಟಿ ಹಾಕೊಂಡಿನಿ ಆಫೀಸ್ ಕಡೆಯಿಂದ. ಹೊಟ್ಟೇನಿ ರೀ. ನೋಡೋನು ಇದು ಒಂದಿಲ್ಲಿ ಫ್ರೇಮ್ ಕುಂಚನ್ ರೀ. ಇಲ್ಲಿ ಲಾಗ್ ಮಾಡೋಕೆ ಬರ್ತೈತೆ ಅನ್ಕೊಂಡೇನಿ ಇದ್ರೊಳಗೆ. ಮತ್ತು ನಂಗೆ ಮ್ಯಾಪ್ಗೂ ಆಯ್ತು ಲಾಗು ಎರಡೂ ಆಗ್ತೇವೆ. ಮುಂದೆ ಎಲ್ಲ ಬ್ರೇಕಿಗೆ ತರಗಿನ ಅಂದ್ರೆ ನಿಮ್ಗೆ ತೋರಿಸ್ತಾನದ ಏನು 150 ಕಿಲೋಮೀಟ್ರ್ ಐತ್ರಿ. ಈಗ ಒಂದು ಸಂಕೇಶ್ವರದಿಂದ ಬಾದಾಮಿ ಒಂದು 100 ಕಿಲೋಮೀಟ್ರಿಗೆ ಅಷ್ಟು ಹಚ್ಚಿ ಹೊಡಿತೇನೆ ರೀ. ಈಗ 100 ಕಿಲೋಮೀಟರ್ ಹಚ್ಚಿ ಹೊಡೆದ ಅದಾದ್ಮೇಲೆ ಬ್ರೇಕ್ ತೊಗೊಳ್ಕತ್ತ ಐತಿ. ಒಂದು ಬ್ರೇಕ್ ತೊಗೋತಾನೆ ರೀ ನಡಕ. ಇಲ್ಲ ಡೈರೆಕ್ಟು ಹೋಗ್ಬೋದು, ಹಾಗೇನಿಲ್ಲ 150 ಕಿಲೋಮೀಟ್ರ್. ಬಟ್ ನಾನೇ ಇವತ್ತು ಒಂದು ಬ್ರೇಕ್ ತರೇವಿ. ಕಾಫಿ ಗೀಫಿ ಕೊಡೋದು, ಕಾಫಿ ಇಲ್ಲ ಟೀ, ಚಿಕ್ಕರೆ ಟೀ ಯೂಶಲಿ ಇವನ್ನೆಲ್ಲ ಕಮ್ಮಿ ಮಾಡಿದ್ರಿ ಈಗ. ಬಟ್ ಈಗ ರೈಡ್ ಬೇಕಂದ್ರೆ ಬೇಕಲ್ಲ ನಂಗೆ. ಯಾಕಂದ್ರೆ ಬೆಳಗ್ಗೆ ರೈಡ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಎನರ್ಜಿ ಬೇಕಲ್ಲ. ಸೊ ನಾವು ಹೊಂಟಿರೋ ರೂಟ್ ಹೆಂಗೆ ತಂದ್ರೆ ರೀ, ಸಂಕೇಶ್ವರದಿಂದ ಗೋಕಾಕಿಂದ ಯರಗಟ್ಟಿದಿಂದ ರಾಮದುರ್ಗ ಅನ್ಕೋತಾರೆ. ರಾಮದುರ್ಗದಿಂದ ಬಾದಾಮಿ ಈ ರೂಟ್ ಹೊಂಟೇನಿ. ಫಸ್ಟ್ ಬ್ರೇಕ್ ತೊಗೊಂಡೇನಿ ರೀ ರಾಮದುರ್ಗದಾಗ. ಕಂಟಿನ್ಯೂ 100 ಕಿಲೋಮೀಟ್ರ್ ರೈಡ್ ಮಾಡೀನಿ ಈಗ. ಇನ್ನೊಂದು ಬಾದಾಮಿ 50 ಕಿಲೋಮೀಟ್ರನೂ ಐತಿ. ಒಂದು ಅನ್ಕೋತಾನೆ ಟೀಗಿ ಕುಡ್ಕೊಂಡು ಇನ್ನೊಂದು 50 ಕಿಲೋಮೀಟ್ರ್ ಏನು ಹೋಗ್ತಾನೆ ಆರಾಮ. ಸೊ ಹಿಂಗಾಗಿ ಫ್ರೆಶ್ ಆಗಿ ಒಂದು ಕಾಫಿ ಇಲ್ಲತ್ತಾರ ಇಲ್ಲಿ. ನಂಗೆ ಕಾಫಿ ಬೇಕಾಯ್ತು, ಬೆಳಗ್ಗೆ ಕಾಫಿ ಬೇಕು ನಂಗೆ. ಬಟ್ ಇರುವಾತು ಟೀ ಕುಡ್ದು ಮತ್ತು ಈಗ ವಾಪಸ್ ಜರ್ನಿ ಸ್ಟಾರ್ಟ್ ಮಾಡಿ ನೋಡಿರಿ. ಇದು ನೋಡ್ರಿ ನಾ ಹೇಳತ್ತೀನಿರಲ್ಲ ಮೌಂಟು ಮಾಡಿದ್ದೆ ಅಂತ ಹೇಳಿ ಗಾಡಿಗೆ. ಇಲ್ಲೇ ನೋಡ್ರಿ ನೋಡು ಲಾಗ್ ಮಾಡಿಸೋ ಒಂದು ಮಾಡಿದ್ದೀನಿ. ಮ್ಯಾಪ್ಗೆ ಲಾಗ ಎರಡಿಗೂ ಯೂಸ್ ಆಗ್ತದೆ ಅನ್ಕೊಂಡೀನಿ. ಬಟ್ ಗೊತ್ತಿಲ್ಲ ಯಾವ ರೇಂಜ್ ಅದೇ ಅಂತೇಳಿ. ಹಿಂದಿನ ಕ್ಲಿಪ್ ನೋಡಿರ್ಬೇಕು ನೀವು, ಆ ರೇಂಜಿಗೆ ಬರ್ತಾವೆ ನೋಡಿರಿ. ಇದೇ ಟ್ರಿಪ್ ಇದೆಲ್ಲ ಅದೇ ರೇಂಜಿಗೆ ಬರುವ. ಸೊ ನೋಡಿರಿ ಬ್ರೇಕ್ ತೊಗೊಂಡು ಬ್ರೇಕ್ ತೊಗೊಂಡ್ರಿ ಮುಗಿತ್ರಿ. ರಾಮದುರ್ಗದಿಂದ ಮುಂದೆ ಹೊಂಟೇನ್ರಿ ಈಗ. ನೋಡಿನ್ರಿ ನಾನು ಹಿಂದಿಂದ ಕ್ಲಿಪ್ ರೋಡ್ ಹೆಂಗೆ ಬಂದೈತಿ. ಕ್ಲಿಪ್ ಅನ್ಕ ಮಸ್ತ್ ಬಂದೈತ್ರಿ. ಐ ಥಿಂಕ್ ಮಾಡ್ಬೋದ್ರಿ ನಾ ಜರ್ನಿ ಯಾತ್ರಾಗೂ ಲಾಗ್ ಮಾಡ್ಬೋದು. ವಾಯ್ಸ್ ಒಂದು ಸ್ವಲ್ಪ ಕಿರಿಕಿರಿ ಐತ್ರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇತ್ತು. ಬಟ್ ವಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡೇನಿ. ಈಗ ನೋಡೋನು ಮೈಕ್ ಹೋಗೋದು ಅದೊಂದು ಆಪ್ಷನ್ ಐತ್ರಿ. ವಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಬೋದು. ಅವನ್ನ 3 ಸ್ಟೆಪ್ಸ್ ಅದಾವ ಮಾಡಿದ್ದೀನಿ ಈಗ. ಐ ಥಿಂಕ್ ಈಗ ಪೈಲಾದಕ್ಕಿಂತ ಕಮ್ಮಿ ವಾಯ್ಸ್ ಇನ್ನೊಂದು ಕೇಸ್ ಆಯ್ತು ಅನ್ಕೋತೀನಿ. ಬ್ಯಾಕ್ಗ್ರೌಂಡ್ ನಾಯ್ಸ್ ನನ್ನ ವಾಯ್ಸ್ ಕ್ಲಿಯರ್ ಇರ್ಬೋದು. ಈಗ ರಾಮದುರ್ಗ ಬ್ರೇಕ್ ತೊಗೊಂಡ್ರಿ. ಈಗ ನಾನು ಎರಗಟ್ಟಿದಿಂದ ಬ್ರೇಕ್ ತೊಗೋಬೇಕಂತ ಆತೀನಿ ರೀ. ಮುಂದೆ ತಗೊಳ್ಳು ಅಂತ ಬನ್ನಿ. ಲಾಸ್ಟ್ ಈಗ ಹೆಂಗು ಟೈಮ್ ಆಗಿತ್ತು. ಒಂದು ಬಿಟ್ಟು ತಲೆ ಮಾತಾಡಿ ರಾಮದುರ್ಗದಾಗ ಗಾಡಿ ತರವೇನ್ರಿ. ಜಸ್ಟ್ ರೀಚ್ ಆದ್ ನೋಡ್ರಿ. ಎಷ್ಟಾಗಿ ಟೈಮ್ 8:40 ಆಗೈತಿ ಅನ್ಕೊಂಡ್ರಿ. ನಾ 8:20 ತನಕ ಬರುತ್ತಾನೆ ಅನ್ಕೊಂಡೀನಿ. ಗಾಡಿ ಪಾರ್ಕ್ ಮಾಡೀನಿ. ಇಲ್ಲೇ ನೋಡ್ರಿ ಬಾದಾಮಿ ಕೇವ್ಸ್. ಫಸ್ಟ್ ಇವತ್ತು ಡೇದ ಫಸ್ಟ್ ಸ್ಪಾಟ್ ಅದ. ಹೋಗಿ ನೋಡ್ಕೊಂಬರ್ತೇನೆ. ಎಲ್ಲ ಮ್ಯಾಗದು ಹೋಗೋದೈತೆ ಅಲ್ಲಿ. ಚಲೋ ಐತ್ರಿ, ವೆದರು ಚಲೋ ಐತಿ. ಆ ಟೈಮ್ ಕ್ರೌಡ್ ಇಲ್ಲ. ಗೊತ್ತಿಲ್ಲ ಆಫ್ ಸೀಸನ್ ಆನ್ ಸೀಸನ್ ನಂಗೆ ಅನ್ಕ ಗೊತ್ತಿಲ್ಲ. ನನಗೆ ಟೈಮ್ ಸಿಕ್ಕದತ್ತು ನಾ ಬಂದುಬಿಟ್ಟಿನಿ. ಸೊ ಕ್ರೌಡ್ ಅಷ್ಟೊಂದಿಲ್ಲ ರೀ. ನೋಡ್ಬೋದು ನೀವು ಭಾಳ ಕಮ್ಮಿ ಐತೆ ಕ್ರೌಡ. ಕೇವ್ಸ್ಗೆ ಟಿಕೆಟ್ ಐತ್ರಿ. ಅಲ್ಲಿ ತೊಗೊಂಡ್ರೆ 25 ರೂಪಾಯಿ ಕ್ಯಾಶ್ ಕೊಡಬೇಕು. ಮತ್ತು ಫಾರಿನರ್ಸ್ 30 ಐತಿ. ನಾ ಆನ್ಲೈನ್ ಚೆಕ್ ಮಾಡಿ ಆನ್ಲೈನ್ ಅಲ್ಲೇ ಐತ್ರಿ 20 ರೂಪಾಯಿ ಆನ್ಲೈನ್ ಟಿಕೆಟ್. ಸೊ ಆನ್ಲೈನ್ ಟಿಕೆಟ್ ತೊಗೊಂಡಾನಿ. ಇಲ್ಲಿ ನಿಂತಿರ್ತಾರೆ ರೀ ಅನ್ನಗಳು. ಅವ್ರಿಗೆ ಟಿಕೆಟ್ ತೋರಿಸಿ ಮ್ಯಾಗ ಹೋಗಿ ನೋಡ್ರಿ. ಈ ಕಡೆ ನೋಡಿರಿ ಕೇವ್ಸ್ ಭಾರಿ ಇದ್ರಿ. ನಾ ಬಂದಿರಲಿಲ್ಲ ನೋಡಿರಿ. ಸ್ಕೂಲ್ ಟ್ರಿಪ್ ಹೋಗೀನಿ. ಬಟ್ ಅವಾಗ ನೆನಪಿಲ್ಲ ರೀ. ಸ್ಕೂಲ್ ಟ್ರಿಪ್ 8ನೇ 7ನೇ ಇದ್ದಾಗಿನ ಹೋಗೀನಿ. ಬಟ್ ಆದ್ಮೇಲೆ ಬಂದೇ ಇರಲಿಲ್ಲ ನಾ ಈ ಕಡೆ. ನೋಡ್ಬೋದು ಹಿಂದೆ ಕೇವ್ ಐತಿ. ಇಲ್ಲೊಂದು ಲೇಕ್ ಐತಿ. ಅಲ್ಲೊಂದು ಗುಡಿ ಐತ್ರಿ. ಮೇ ಬಿ ಭೂತ್ನಾಥ್ ಅನಿಸ್ತೈತ್ರಿ ಅದಲ್ಲೇ ಐತದ. ನಿಮ್ಗೇನಿದ್ರಿ ಹಿಸ್ಟ್ರಿ ಹೇಳೋದು ಬೇಡ ಅನಿಸುತ್ತೆ. ಯಾಕಂದ್ರೆ ನಾನು ಸ್ಕೂಲ್ದಾಗ ಇದ್ದ ಕಲ್ತೇನೆ ರೀ. ಚಾಲುಕ್ರು, ಐಹೊಳೆ ಎಲ್ಲ ಇಲ್ಲಿ ಇದ್ದವ್ರಿ. ಅದ್ರ ಬಗ್ಗೆ ಎಲ್ಲ ಗೊತ್ತೈತೆ ನಂಗೆ. ಸೊ ನಾನು ಗೈಡ್ನೂ ತೊಗೊಂಡಿಲ್ಲ ರೀ.
ಹಾಂ ಬರ್ರಿ ಮ್ಯಾಗ ಹೋಗೋಣ, ಮ್ಯಾಗ ನೋಡ್ಕೊಬರ್ರಿ ಏನೇನೈತೆ ಹಂಗೆ ಹೋದ್ರಿ ನೀವು ಇಲ್ಲೆಲ್ಲ. ಆಗಿನ ಕಾಲದಾಗ ಕೆತ್ತನೆಗಳು ಹೆಂಗೆ ಮಾಡಿರಿ ನೋಡ್ರಿ ಕಲ್ದಾಗ ನೋಡ್ರಿ, ಮ್ಯಾಗ ಉಲ್ಟಾ ನೋಡ್ಬೋದಲ್ಲಿ ಅನ್ನೋದಿರ್ಬೇಕು ಅನ್ಕೋತಾನೆ ನಾನು. ಇಂಥವೆಲ್ಲ ಈಗ ಸಿಗೋದಿಲ್ಲ ರೀ ನಮ್ಗೆ. ಅವಾಗೇನು ಮಾಡಿಟ್ಟು ಹೋಗ್ಯಾರು, ಈಗ ನೋಡಕಟ್ಟ ಇವ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಐತ್ರಿ. ಇಲ್ಲಿದ್ದ ಭಾಳ ಡೀಟೇಲಾಗಿ ವೀಡಿಯೋ ಮಾಡಂಗಿಲ್ಲ ರೀ ನಾನು, ಯಾಕಂದ್ರೆ ನೀವು ಇಲ್ಲೇ ವೀಡಿಯೋದಾಗ ನೋಡೋ ಕೆಲಸವಲ್ಲ, ಬರ್ಬೇಕಿಲ್ಲಿ ಬಂದು ನೋಡಬೇಕು ಅಂದ್ರೆ ಗೊತ್ತಾಯ್ತು ರೀ ನಿಮಗೆ ಹೆಂಗಿತ್ತು ಅವಾಗಿನ ಕಾಲದಾಗೆಲ್ಲ ಕೇವ್ಸ್ಗಳು ಹೆಂಗೆ ಮಾಡಿ ಇಟ್ಟಿರು, ಹೆಂಗೆ ಕೆತ್ತಿಟ್ಟಿರು ಅಂಥೇಳಿ. ಸೊ ನಾ ಯಾವ ಸ್ಪಾಟ್ ಹೋದ್ರೆ ಇಲ್ಲಿ ಡೀಟೇಲಾಗಿ ವೀಡಿಯೋ ಅನ್ಕ ಹಾಕೋದಿಲ್ಲ ರೀ, ಯಾಕಂದ್ರೆ ನಾ ಎಕ್ಸ್ಪ್ಲೋರ್ ಮಾಡಿದಾಗ ನೀವು ಬರ್ರಿ ನೋಡ್ರಿ, ಇಲ್ಲಿ ಗೊತ್ತಾಗೈತೆ ನಿಮಗೂ. ಇಲ್ಲಿ ನನಗೆ ನೋಡಿ ಮುಗಿಸಿನ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಎಲ್ಲಿ ಹೋಗೋದೈತಿ ಮ್ಯಾಪ್ದಾಗ. ಮೇ ಬಿ ನಂದು ರೂಟ್ ಮ್ಯಾಪ್ ಪ್ರಕಾರ ನಾ ಮೇ ಬಿ ಇವಾಗ ಗುಡಿ ಹೋಗ್ತಾನೆ ರೀ, ಈಗ ಬನಶಂಕರಿ ಗುಡಿಗೆ. ನೋಡೋಣ, ನೋಡ್ಬೋದ್ರಿ ನೀವು. ಈಗ ಜಸ್ಟ್ ದರ್ಶನ ಮಾಡ್ಕೊಂಬನ್ನಿ ದೇವಿದ. ಒಳಗೆ ಅವ್ರು ಗೂಡೆ ಬಿಡ್ತಾರೆ ರೀ, ಭಾರಿನ ಭಾರಿ ಐತಿ. ಯಾರು ಬಾದಾಮಿ ಕಡೆ ಬಂದಿರಂದ್ರೆ ಬರೀ ಇಲ್ಲಿ ಬಾದಾಮಿ ಬನಶಂಕರಿ ದೇವಸ್ಥಾನ ರೀ, ಭಾಳ ಚಂದ ಐತಿ. ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಅಂದು ಈಗ ಜಸ್ಟ್ ದರ್ಶನ ಮಾಡ್ಕೊಂಬಂದು ನೋಡ್ರಿ, ಬರೀ ಮುಂದೆ ಹೋಗೋಣ ಏನು ಮತ್ತೆ. ಇದೇ ನಾನು ಹಿಂದೆ ನೋಡತ್ತಿರಲ್ಲ, ಇದೇ ಪಟ್ಟದಕಲ್ಲು. ದೇವಿ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ನಾಶ ಮಾಡ್ರಿ, ಮಸ್ತ್ ಐತ್ರಿ. ಅಲ್ಲೇ ಯಾವುದೋ ಒಂದು ಹಳ್ಳ್ಯಾಗ ಗಾಡಿ ತರ್ಬೇನಿ, ಅಲ್ಲಿ ಲೋಕಲ್ ಇತ್ತು ಪೂರ, ಅಲ್ಲಿ ಹೋಗಿ ತಿನ್ರಿ. ಮಸ್ತ್ ಅಂದ್ರೆ ಮಸ್ತ್ ನಾಷ್ಟ ಆಯ್ತು. ಅಲ್ಲಿಂದ ಒಂದು 7 ಕಿಲೋಮೀಟ್ರ್ ಪಟ್ಟದಕಲ್ಲು ಇತ್ತು. ಬಂದು ನೋಡ್ರಿ, ನಾನು ಹಿಂದೆ ನೋಡತ್ತಿರ ಇದೆ ಪಟ್ಟದಕಲ್ಲು. ಮೊಬೈಲ್ ಸ್ವಿಚ್ ಆಫ್ ಆಗೈತ್ರಿ ನಂದು. ಈಗ ಬ್ಯಾಟ್ರಿ ಫುಲ್ ಡೆಡ್ ಆಗೈತಿ. ಪಟ್ಟದಕಲ್ದಾಗ ಅದೇನೆ ನೋಡ್ತೀನಿ, ಇಲ್ಲಿ ಎಲ್ಲರೂ ಚಾರ್ಜ್ ಹಾಕ್ತಾನೆ ರೀ. ಗಾಡಿ ಚಾರ್ಜ್ ಹಾಕೊಂಬರತ್ತೀನಿ, ಬಟ್ ಅಂದರೂ ಮ್ಯಾಪ್ ಕಂಟಿನ್ಯೂ ಚಾಲು ಐತೆ. ನಾನು ಅದು ಬ್ಯಾಟ್ರಿ ಡ್ರೈನ್ ಆಗೈತೆ ಪೂರ. ಮಸ್ತ್ 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 ಐತೆ ನೋಡ್ರಿ ಪಟ್ಟದಕಲ್ಲು. ಐಹೊಳೆ ಇನ್ನು 2 ಕಿಲೋಮೀಟ್ರ್ ಇತ್ತು ರೀ. ಕ್ಲಚ್ದ ಇಲ್ಲಿ ನೋಡ್ರಿ, ಇಲ್ಲಿ ಏನೈತ್ರಲ್ಲ ಇನ್ನರ್ ಕಟ್ ಆಗಿಬಿಟ್ಟೈತ್ರಿ ಕ್ಲಚ್ಚದು. ಗಾಡಿ ಕ್ಲಚ್ದು ಇನ್ನರ್ ಕಟ್ ಆಗಿಬಿಟ್ಟೈತಿ. ಇನ್ನೊಂದು 2 ಕಿಲೋಮೀಟ್ರ್ ಐಹೊಳೆ ಇತ್ತು. ಅಲ್ಲಿ ಒಂದು ಹಳ್ಳಾಗ ನಿಂತು ಬಿಡ್ತು ಗಾಡಿ. ಅಲ್ಲಿದ್ದಾರೆಲ್ಲ ಹೆಲ್ಪ್ ಮಾಡಿರಿ, ಹಗ್ಗಾಗಿಗೆ ಕಟ್ಟಿ ಇಲ್ಲಿ ಗ್ಯಾರೇಜ್ ತನಕ ತೊಗೊಂಬಂದ್ರೆ. ಐಹೊಳೆದಾಗ ಗ್ಯಾರೇಜ್ ಐತ್ರಿ, ಗ್ಯಾರೇಜ್ ತನಕ ಬಿಟ್ಟಿದ್ರು. ಅಣ್ಣ ಈಗ ಇನ್ನರ್ ಚೇಂಜ್ ಮಾಡ್ತೀನಿ ಅಂದರು. ಇನ್ನರ್ ಚೇಂಜ್ ಮಾಡ್ಕೊಂಡು ಮುಂದೆ ನೋಡಿದ್ರಿ. ಈಗ ಒಳ್ಳೇದ 500 ಚೇಂಜ್ ಮಾಡ್ಸಣ್ಣ, ಇನ್ನೆಷ್ಟು 5,000. ಹಾಂ 700 ಒಳಗೆ 500 ಒಳಗೆ 500 ಚೇಂಜ್ ಮಾಡ್ಸಣ್ಣ. ಈಗ ನೋಡ್ರಿ, ನೋಡ್ರಿ ಏನು ಪ್ರಾಬ್ಲಮ್ ನೋಡ್ರಿ, ಏನು ಅದೇ ಸರ್ ಇವ್ರ ಅಣ್ಣಾರ ಅವ್ರದ್ದು ಗ್ಯಾರೇಜ್ ಇಲ್ಲ ಐತೆ ನೋಡ್ರಿ. ಇಲ್ಲಿ ಅಣ್ಣ ಮಾಡಿಸ್ಕೊಟ್ಟಾರ. ಭಾಳ ಅರ್ಜೆಂಟ್ ಹೋಗೋದೇ ನಾನು ಪಾಪ, ಎಲ್ಲ ಅವ್ರ ಕೆಲಸ ಬಿಟ್ಟು ಮಾಡ್ಕೊಳತ್ತಾರ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ವೆಲ್ಕಮ್ ಅಣ್ಣ. ಎಲ್ಲಿ ಬರೋದು ಇದು ಬಾಗಲಕೋಟೆ ಡಿಸ್ಟಿಕ್ ಅಣ್ಣ, ನಿಯರ್ ಬೈ ಐಹೊಳೆ ಅಣ್ಣ. ಐತಿಹಾಸಿಕ ಪ್ಲೇಸ್ ಅಣ್ಣ ಇದು. ಹಾಂ, ಯಾರ ಐಹೊಳೆ ಕಡೆ ಬರೋರಿದ್ರೆ ಏನೋ ಪ್ರಾಬ್ಲಮ್ ಆದ್ರೂ ಅಣ್ಣ ಇರ್ತಾರೆ ನೋಡ್ರಿ, ಅವರು ಮಾಡಿಕೊಡ್ತಾರ ನೋಡ್ರಿ. ಇಲ್ಲಿ ಫಸ್ಟ್ ಕ್ಲಾಸ್ ಮಾಡಿಕೊಟ್ರು. ಥ್ಯಾಂಕ್ಸ್ ಅಣ್ಣ, ಜಲ್ದಿ ಮಾಡಿಕೊಟ್ರಿ. ವೆಲ್ಕಮ್ ಅಣ್ಣ. ಹೋಗ್ತಾ ನಾವು ಈಗ ಊರಿಗೆ. ಹಾಂ, ಇಲ್ಲ ಐತೆ ನೋಡ್ರಿ, ಇವ್ರಿಬ್ರು ಅಣ್ಣ ಪಾಪ ಹೆಲ್ಪ್ ಮಾಡ್ರಿ ಭಾಳ ನಮಗೆ. ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಪಾಪ. ಮತ್ತೆ ಈಗ ಗಾಡಿ ವಾಪಸ್ ಹಂಪಿಗೆ ಹೋಗ್ಬೇಕು. ಹಂಪಿ ಇನ್ನೊಂದು 90 ಕಿಲೋಮೀಟ್ರ್ ಐತ್ರಿ. ಈಗ ಊಟಕ್ಕೆ ಬ್ರೇಕ್ ತೊಗೊಂಡಿನಿ, ಗಾಡಿ ವಾಪಸ್ ರೆಡಿ ಆಗೈತೆ. ಮತ್ತು ಊಟ ಅನ್ಕ ತೊಗೊಂಬಂದೇನೆ ಮನೆಯಿಂದ, ಬಾಕ್ಸ್ ಐತಿ ಮಾಡ್ತೇನೆ. ಇಲ್ಲ ಸೈಡಿಗೆ ತರಬಿದಂದ್ರೆ ಗಾಡಿ. ಮತ್ತು ಗಾಡಿ ಅದಕ್ಕೆ ಆಗೈತೆ ರೀ, ಟೆಂಪ್ರರಿ ಆಗೈತೆ ಈಗ ಸದ್ಯಕ್ಕೆ. ಮತ್ತು ಹೋಗಿ ಬೆಂಗ್ಳೂರಿಗೆ ಹೋಗ್ಬೇಕು, ಚೇಂಜ್ ಮಾಡ್ತಾ ಹೇಳಿದಾರವ ಅಣ್ಣ, ಮಾಡಿಸ್ಬೇಕು ಅದನ್ನು. ಬರ್ರಿ ನೋಡೋಣ. ಇನ್ನೊಂದು 2 ಅವರ್ ಜರ್ನಿ ಐತಿ. ಮೇ ಬಿ ಹಂಪಿಗೆ ಡೈರೆಕ್ಟ್ ಹೋಗಿ ಚೆಕಿನ್ ಆಗ್ತಾನೆ ನಾನು. ನಮ್ಮನ್ನ ಮತ್ತೆ ಅಲ್ಲಿಂದ ಮುಗಿಸ್ಕೊಂಡು ಇದಕ್ಕೆ ಹೋಗೋದಿದ್ರೆ ಮಂತ್ರಾಲಯಕ ನೋಡ್ತೇನೆ ಹೆಂಗಾಯ್ತು ಡೌಟ್. ಯಾಕಂದ್ರೆ ನನಗೆ ಫುಲ್ ಸ್ಟ್ರೆಸ್ಫುಲ್ ಮಾಡ್ಕೊಳ್ಳೋದಿಲ್ಲ ರೈಡ. ಇವತ್ತು ಇಲ್ಲೇ ಇದ್ದು ನಾಳೆ ಪ್ಲ್ಯಾನ್, ನಾಳೆ ಹೋಗೋಣ ನೋಡ್ರಿ. ಪ್ರಾಪರ್ಟಿ ಒಳಗೆ ಪಿಕಾಕ್ಸ್ ಹಾಕಿದಾರೆ ಇಲ್ಲಿ ನೋಡ್ಬೋದಿಲ್ಲ. ಏನೈತೆ ನೋಡ್ರಿ ಬಾಜು ಎಲ್ಲ ಐತ್ರಿ ನೋಡ್ರಿ. ನೀವು ಬೆಂಗಳೂರದವ್ರೆ ಕಾಣೋದಿಲ್ಲ, ನಿಮಗೆ ಎಲ್ಲೂ ಕಾಣೋದಿಲ್ಲ. ಬೆಂಗಳೂರದಾಗ ಒಂದು ಸಿಗೋದಿಲ್ಲ. ಬರಬೇಕು ನೀವು, ಹಂಪಿಗೆ ಬರ್ಬೇಕು ನೋಡ್ಬೇಕಂದ್ರೆ ನೋಡಿಲ್ಲ. ಇದೇ ನೋಡತ್ತಿರಲ್ಲ, ಇಲ್ಲಿಂದ ಎಂಟ್ರೆನ್ಸ್.
ಇಲ್ಲಿ ಸೀದಾ ಹೋದ್ರೆ ಲಾಬಿ ಐತಿ. ನಮ್ದು ಆ ಕಡೆ ಕೊಟ್ಟಾರ ರೂಮ್, ಆ ಕಡೆ ಎಲ್ಲ ಪ್ರೈವೇಟ್ ರೂಮ್ಸ್ ತೋರಿಸ್ತಾನೆ. ಇಲ್ಲಿ ಬರೀ ಸದ್ಯಕ್ಕೆ ತೋರಿಸ್ತಾನೆ ನಿಮಗೆ. ಇಲ್ಲಿ ಪಿಕಾಕ್ ಆಯ್ತು, ಡಕ್ಸ್ ಆಯ್ತು, ಎಲ್ಲ ಇಲ್ಲೇ ಬಾಜು ಕೂಡ ಇರ್ತಾವ್ರಿ ಪೂರ ಇಲ್ಲೇ. ಇಲ್ಲೆಲ್ಲ ಇಲ್ಲ ಅದಾವ ನೋಡ್ರಿ. ಇಲ್ಲಿ ರ್ಯಾಬಿಟ್ಸ್ ಅದಾವ್ರಿ. ಇಲ್ಲಿ ಮೊಲ ಅದಾವ ನೋಡ್ರಿ ಇಲ್ಲಿ ಒಳಗೆ. ಖಾನ ಆಯ್ತು ಅನ್ಕೋತಾನೆ. ನೋಡ್ರಿ ಇಲ್ಲಿ ಬಂದು ನೋಡ್ರಿ, ಹೆಂಗೆ ಬಂದು ನೋಡ್ರಿ, ಓಡಿ ಬಂದು ನೋಡ್ರಿ ಇಲ್ಲಿ. ಆಮೇಲೆ ಹೊರಗೆ ತೊಗೊಂಡೋಗ್ಯಾರ. ಅಲ್ಲಿ ಡಾಗ್ಸ್ ಅದಾವ ಒಳಗೆ, 2 ಡಾಗ್ಸ್ ಅದಾವು ಅಲ್ಲಿ ಒಳಗೆ ಅದಾರವ. ಇದೇನು ಖಾನ ಆಯ್ತಲ್ಲ, ಇಲ್ಲಿ ಬಂದ್ರೆ ಇಲ್ಲಿ ಒಳಗೆ ಡಕ್ಸ್ ಅದಾವು. ಇಲ್ಲಿ ಒಳಗೆ ನೋಡ್ಬೋದು, ಬಿಡ್ತಾರ ಹೊರಗೆ, ಆಮೇಲೆ ಬಿಡ್ತಾರತ್ತ. ಇದೇನು ನೋಡತ್ತಲ್ಲ, ಇದು ಈ ಸೈಡ್ ಇದೆ ಪ್ರಾಪರ್ಟಿ ಇದೆ. ಚಲೋ ಐತ್ರಿ, ಮಸ್ತ್ ಐತಿ ಪ್ರಾಪರ್ಟಿ. ಇಲ್ಲಿ ಮುಂದೆ ಲಾಬಿ ಐತಿ, ಲಾಬಿ ಒಳಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಲಾಬಿನೂ ಮಸ್ತ್ ಐತಿ. ಬರೀ ಕಡೆ ಸನ್ಸೆಟ್ ಪಾಯಿಂಟ್ ಐತೆ ಅನ್ನತ್ತಿರಲ್ಲೂ. ಅವರೆಲ್ಲ ಆ ಕಡೆಯಿಂದ ಹೊಂಟರು ಜನ. ಅನ್ನ ಇಲ್ಲೇ ಒಳಗೆ ಹೋಗು, ಇಲ್ಲಿಂದ ಶಾರ್ಟ್ಕಟ್ ಐತತ ಅಂದ್ರೆ ನಂಗೆ. ಸೊ ನೋಡ್ತಾನೆ, ಇಲ್ಲೊಂದು ಶಾರ್ಟ್ಕಟ್ ಐತಾನೆ. ಚಲೋ ಇದ್ರ ಕರೆ, ಮಸ್ತ್ ಐತಿ ಪ್ರಾಪರ್ಟಿ ಮಾತ್ರ. ಗಾಂಡ ಫಾಡ, ಯಾರ ಕಪಲ್ಸ್ ಆಯ್ತು, ಫ್ರೆಂಡ್ಸ್ ಗ್ಯಾಂಗ್ ಆಯ್ತು, ಬರೋರು ಇದ್ರೆ ಬರ್ಬೋದು. ಮಸ್ತ್ ಐತ್ರಿ ಪ್ರಾಪರ್ಟಿ. ಇಲ್ಲೇ ನಿಮಗೆ ಒಳಗೆ ಮತ್ತೆ ಎಲ್ಲ ಕೊಡ್ತಾರೆ, ಊಟ ನಾಷ್ಟ ಎಲ್ಲ ಕೊಡ್ತಾರೆ, ಎಲ್ಲ ಸಿಗತೈತಿ ಇಲ್ಲಿ. ಓನ್ಲಿ 18+ ಅಂದ್ರೆ ತಿಳ್ಕೊಂಬಿಡ್ರಿ, ಅದಕ್ಕೆ ಓನ್ಲಿ 18+. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಐತಿ, ಇಲ್ಲಿ ವಾಲಿಬಾಲ್ ಕೋರ್ಟ್ ಐತಿ. ಈ ಸೈಡ್ ಏನು ಬಂದಿರಲ್ಲ, ಈಗ ಈ ಸೈಡ್ ನೋಡ್ಬೋದು ನೀವು. ಈ ಕಡೆ ಹಣ ಐತ್ರಲ್ಲ, ಈ ಕಡೆ ಎಲ್ಲ ಪ್ರೈವೇಟ್ ರೂಮ್ಸ್ ಅದಾವು. ಚಲೋ ಅಂದ್ರೆ ಚಲೋ ಐತ್ರಿ. ಏನು ಪೀಸ್ ಐತೆ ಗೊತ್ತೇನ್ರಿ, ಏನು ಅವಾಜ್ ಇಲ್ಲ, ಏನು ಕಿರಿಕಿರಿ ಇಲ್ಲ. ಸೊ ಭಾಳ ಜನ ಏನು ಮಾಡಿರ್ತಾರೆ, ಲ್ಯಾಪ್ಟಾಪ್ ತೊಗೊಂಡು ಬಂದ್ಬಿಟ್ಟಾರೆ. ಇಲ್ಲಿ ವೈಫೈ ಐತ್ರಿ, ವೈಫೈ ಪ್ರೊವೈಡ್ ಮಾಡ್ತಾರ. ಲ್ಯಾಪ್ಟಾಪ್ ತೊಗೊಂಡು ಕೂತ್ ಬಿಟ್ಟಾರ, ಇಲ್ಲ ಕೆಲಸ ಮಾಡ್ಕೋತ ಎಲ್ಲರೂ. ಅಲ್ಲಿ ಲಾಬಿದಾಗ ತೋರಿಸ್ತಾನೆ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೈತ್ರಿ. ಇಲ್ಲೆಲ್ಲ ಪ್ರೈವೇಟ್ ರೂಮ್ ಅದಾವ. ಅಲ್ಲೆಲ್ಲೂ ಸನ್ಸೆಟ್ ಪಾಯಿಂಟ್ ಐತೆ, ಅಲ್ಲಿ ಹೊಂಟೇನೆ ಹಿಂಗೆ ನೋಡೋನು. ಈಗ ಬಂದ್ರಂದ್ರೆ ಹಾಸ್ಟೆಲ್ ಬುಕ್ ಮಾಡ್ಕೊರಿ, ಬಂದುಬಿಡ್ರಿ. ಇಲ್ಲಿ ನೀವು ಎಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ್ರಿ, ನೀವು ನೋಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದು 2 ದಿನ ಇದ್ದು ಬಿಡ್ರಿ ಸಾಕು. ನಂದೇನೈತಿ, ಈ ಸ್ಲಾಟ್ ಬರೀ ಇವತ್ತಿನ ಆಟ ಸಿಕ್ಕಿದ್ರಿ. ನಾಳೆ ಫುಲ್ ಆಗೈತೆ, ನಾ ಬುಕ್ ಮಾಡ್ಬೇಕಾದ್ರೆ ಆಲ್ರೆಡಿ. ಸೊ ಇವತ್ತಿನ ಅಷ್ಟು ಬುಕ್ ಮಾಡ್ಕೊಂತೀನಿ. ಯಾವ್ದಾರು ಕ್ಯಾನ್ಸಲ್ ಆದ್ರೆ ನಾಳೆ ಕೊಡುತ್ತೆ ಏನ್ರಿ ಅವಾಗ. ಕನ್ನಡದವ್ರು ಅದಾರ ಎಲ್ಲರೂ, ಆಲ್ಮೋಸ್ಟ್ ಅಲ್ಲ. ನಮ್ಮ ಬೆಳಗಾವ್ದವ್ರು 2 ಬಂದಿದ್ದಾರೆ ಕೆಲಸ, ಎಲ್ಲ ನಮ್ಮ ಕಡೆ ಅವ್ರು ಅದಾರ. ಇಲ್ಲಿ ನೋಡ್ಬೋದು ನೀವು ಕಡೆ ಎಲ್ಲ. ಇಲ್ಲೊಂದು ಜೀಪ್ ರ್ಯಾಂಗ್ಲರ್ ಐತಿ ನೋಡ್ರಿ, ಗೊತ್ತಿಲ್ಲ ಯಾರ್ದ, ಬಟ್ ಜೀಪ್ ರ್ಯಾಂಗ್ಲರ್ ಐತಿ ಇಲ್ಲಿ. ಆ ಕಡೆ ಎಲ್ಲ ತಪ್ಪು ದಾರಿ ಹಿಡಿದೀನಿ ನೋಡ್ರಿ. ಯಾವನೋ ಮಾತು ಕೇಳಿ ತಪ್ಪು ದಾರಿ ಹಿಡಿದೀನಿ. ಈ ಕಡೆ ಹೊಂಟ ಇರ್ತಿಲ್ಲ ಅಲ್ಲಿ ಮುಂದೆ. ನೋಡೋಂಬರ್ರಿ, ನಾನು ಟ್ರೆಕ್ಕಿಂಗ್ ಶೂಸ್ ಹಾಕೊಂಬಂದಿನಿ. ಮೇ ಬಿ ಒಂದು 10-20 ಮಿನಿಟ್ಸ್ ಏನೋ ಟ್ರೆಕ್ಕಿಂಗ್ ಆಯ್ತೈತ. ಮ್ಯಾಗ ಗುಡ್ಡ ಇರೋದಲ್ಲ, ಗುಡ್ಡ ಐತಲ್ಲ, ಗುಡ್ಡ ಇರಬೇಕು. ಆಮೇಲೆ ಅಲ್ಲಿ ಕೂತು ಸನ್ಸೆಟ್ ಮಾಡ್ಬೋದು ನಾವು. ಇಲ್ಲಿ ನೋಡ್ರಿ ಹೆಂಗೆ ಐತಿ, ಫುಲ್ ಪೀಸ್ ಅಂದ್ರೆ ಪೀಸ್ ಐತ್ರಿ. ಇಲ್ಲಿ ಮುಂದೆ ಹೊಂಟೈತ್ರಿ ಗ್ಯಾಂಗ ಸನ್ಸೆಟ್ ನೋಡೋಕೆ. ಗೊತ್ತಿಲ್ಲ ಎಲ್ಲ ಸ್ಟ್ರೇಂಜರ್ಸ್. ನಾನು ಪುರ್ತಕ್ಕೆ ವಿಡಿಯೋ ಮಾಡ್ಕೊತ ಅಡ್ಡಾಡತ್ತೀನಿ ಕತ್ತಿ ಎತ್ತಕ್ಕೆ ಅಂದ್ರಲ್ಲ. ಈಗ ನೋಡಿ ಚಲೋ ಆಯ್ತು ನೋಡ್ರಿ. ಈಗ ಹತ್ತದ ಈ ಟೊಮೆಟೊ ರೋಡ್ ಮಾಡಿ ನಡ್ಕೊತ ಬಂದು ಈಗ ಗುಡ್ಡ ಏರಕ್ಕೆ ಚಲೋ ಮಾಡಿದ್ರು ನೋಡ್ರಿ, ಬರತ್ತಾರ ಎಲ್ಲರೂ. ಸೊ ಮೇ ಬಿ ಒಂದು 10-15 ಮಿನಿಟ್ಸ್ ಇರ್ಬೇಕು ಮೇ ಬಿ. ಅಷ್ಟು ಅನ್ಕೋತೀನಿ, ಟ್ರೆಕ್ ಭಾಳ ಇಲ್ಲ ಅನ್ಕೋತೀನಿ. ಇದು ಸನ್ಸೆಟ್ ಪಾಯಿಂಟ. ಅಲ್ಲೇ ಕ್ಲೌಡ್ ಒಳಗೆ ಸೂರ್ಯ ಮುಚ್ಚಿದ್ದಾರೆ. ಮತ್ತು ಅದರಲ್ಲ ಎಲ್ಲರನ್ನೂ ಬಿಟ್ಟು ಟ್ರಕ್ ಅಂದ್ರೆ ಮುಂದಿರ್ತಾರೆ ನಾವು. ಟ್ರೆಕ್ಕಿಂಗ್ ಹಿಂಗೆ ಬರ್ತದೆ ಫುಲ್ ಜೋಶ್ ನಮಗೆ. ಹಿಂಗಾಗಿ ಎಲ್ಲರೂ ಹಿಂದದಾರನ್ನ ಬರತ್ತಾರು. ಆಲ್ರೆಡಿ ಸ್ಪಾಟು ಬಂದೆ ನಾನು. ನೋಡ್ಬೋದು ಇಲ್ಲಿ ವ್ಯೂ ಹೆಂಗೈತಿ. ನಾ ಹವಾಶಿರಿ ಅದ ಲಾಸ್ಟ್ ಅನ್ಕೊಂಡು ಕೂತೀನಿ ಅಲ್ಲಿ. ಆಕೆ ಗೈಡ್ ಬಂದು ಬೈ ಇದರ್ನೇ ಅವ್ರು ಭೀ ಹಾಗೆ ಚಲೋ ತಂದು ನೋಡ್ತೀನಿ. ಅಲ್ಲಿಗೂ ಗಾಂಡು ಫಾಡ್ ವ್ಯೂ ಐತ್ರಿ ಇಲ್ಲಿ ನೋಡ್ರಿ. ಯಾವ ರೇಂಜ್ ಗಾಳಿ ಬೀಸೋದು ಗೊತ್ತನ್ರಿ. ನಾನು ವಾಯ್ಸ್ ಕೇಳಾಯ್ತಲ್ಲ ನಂಗೆ ಗೊತ್ತಿಲ್ಲ, ಬಟ್ ಹೇಳ್ದೇನ್ರಿ ವ್ಯೂ. ಓ ನೀವು ಏನಾರ ಚಿಕ್ಕಮಂಗ್ಳೂರಿಗೆ ಅದು ಟ್ರೆಕ್ಕಿಂಗ್ ಹೋಗಿಲ್ಲ, ಇಲ್ಲಿ ಬರ್ಬೋದು ನೋಡ್ರಿ. ಪೂರ ಏನಿದ್ರಲ್ಲ ಭತ್ತ ಅದ ರೀ, ಭತ್ತದ ಗದ್ದೆಗಳು ಪೂರ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ವಿನಾಲ್ ಮುಂದೆ ಹೋಗ್ತಾನೆ ನಾನು, ಅಲ್ಲಿ ತನ ಪಾಯಿಂಟ್ ತನಕ ಹೋಗ್ತಾನೆ ನಾನು. ಅಲ್ಲಿ ನೋಡ್ರಿ ಇನ್ನೂ ಭಾರಿ ಕಾಣ್ತೈತೆ ಸನ್ಸೆಟ್. ಬರೋಬ್ಬರ 45 ನಿಮಿಷ ಕೂತಿದ್ರು ಇಲ್ಲಿ. ಅಲ್ಲೇನು ತೋರಿಸಿದ್ರೆ ನಿಮಗೆ ವ್ಯೂ ಹಿಂದಿನ ಕ್ಲಿಪ್ದಾಗ. ಪೀಸ್ ಅಂದರೆ ಪೀಸ್ ಇತ್ತು ರೀ. ಮೊಬೈಲಿಗೆ ಬರಲ್ಲ, ಸೈಡಿಗೆ ಇಟ್ಟ ಫುಲ್ಲು ಜೋರು ಗಾಳಿ ವ್ಯೂ. ಮುಗಿತ್ರಿ, ಸನ್ಸೆಟ್ ಆಯ್ತು. ವಾಪಸ್ ಹೊಂಟವ್ರೀಗ. ಇದು ಬೇಕಾಗಿತ್ತು ಜೀವನದಾಗ. ಇದೇನು ಪೀಸ್ ಐತಲ್ಲ, ಇದು ಪೀಸ್ ಬೇಕು ಮೇನ್. ಅದಕ್ಕೆ ನಾ ಅವಾಗ ಸುಮ್ಮನೆ ಹೊರಗೆ ಬೀಳ್ತಿರ್ತೇನೆ ರೊಬ್ಬ. ಸೋಲೆ ಅದು ಬರ್ತಿಲ್ಲ ಅದಕ್ಕೆ ಆರಾಮ್ ಬರ್ಬೋದು. ಯಾರು ಜಂಜಾಟಿಲ್ಲ, ಕಿರಿಕಿರಿ ಇಲ್ಲ. ಈವ್ನಿಂಗ್ ನಮಗೆ ಲಾಬಿ ತೋರಿಸಿಕ್ಕಿಲ್ಲ. ಈಗ ಏನು ಪಾತ ಅಡ್ಡಾಡ್ತಾನೆ ಇದು ಲಾಬಿ ನೋಡ್ಬೋದು ನೀವು. ಇದು 18+ ಐತಿ ಒಂದೇದ.
ಆಮೇಲೆ ರೆಸ್ಟೋರೆಂಟ್ ಕೈಂಡ್ ಟೈಪ್ ಐತ್ರದ ನೋಡ್ಬೋದು ನೀವು. ಇಲ್ಲೆಲ್ಲ ಕುತ್ಕೋಬೋದು ನೀವು ಊಟಕ್ಕದು. ಇಲ್ಲೂ ಫೋರ್ ಐತಿ. ಇದು ಮೇನ್ ರಿಸೆಪ್ಷನ್ ರೀ. ಮುಂದೆ ಮ್ಯೂಸಿಕ್ ಅದು ಪ್ಲೇ ಆಗೈತೆ ನೋಡ್ಬೋದಲ್ಲಿ. ಇದೆ ಎಂಟ್ರೆನ್ಸ್ ನೋಡ್ಬೇಕದ. ನಾ ಈವ್ನಿಂಗ್ ಬರೀ ಹೊರಗಿಂದ ಆಟ ತೋರ್ಸೀನಿ, ಒಳಗಿನ ತೋರಿಸಿರ್ಕಿಲ್ಲ. ಸೊ ಒಳಗಿಂದ ಒಂದು ರೌಂಡ್ ತೋರಿಸ್ಬಿಟ್ಟು ಈ ಥರ ಆಯ್ತು ನೋಡಿ. ಈ ಥರ ಎಲ್ಲ ಸಿಟ್ಟಿಂಗ್ ಏರಿಯಾ ಐತ್ರಿ ಇದು. ಇಲ್ಲಷ್ಟೇ ಅಲ್ಲ, ಅಲ್ಲಿ ನೋಡ್ತಾರಲ್ಲ ಅಲ್ಲೂ ಐತಿ ಸಿಟ್ಟಿಂಗ್ ಏರಿಯಾ. ನೆಕ್ಸ್ಟ್ ಅಲ್ಲಿ ಕಾರ್ನರ್ ತೋರ್ಸ ಅಲ್ಲೈತಿ. ಸೊ ಇದೇನು ಪೂರ ಐತಲ್ಲ ಇದು ಇಷ್ಟು ಪೂರ ಲಾಬಿ ಏರಿಯಾ ಇದೆ. ಮ್ಯೂಸಿಕ್ ಪ್ಲೇ ಆಗ್ತಿರೈತಿ. ಫುಡ್ ಐತಿ ಇಲ್ಲಿ. 18+ ಏನೇನು ಬೇಕು ಅವೆಲ್ಲ ಸಿಗ್ತಾವ್ರಿ ಇಲ್ಲಿ. ನೋಡಿರಿ, ಪ್ಲ್ಯಾನ್ ಮಾಡಿ ಬರ್ರಿ, ಫ್ರೆಂಡ್ಸ್ ಗ್ರೂಪ್ ಬರ್ರಿ. ಬೆಸ್ಟ್ ಅಂದ್ರೆ ಬೆಸ್ಟ್ ಐತೆ ನೋಡ್ರಿ ಹೇಳ್ಬೇಕಂದ್ರೆ. ಮಸ್ಟ್ ಹಂಪಿಗೆ ಬಂದ್ರಂದ್ರೆ ಹಾಸ್ಟೆಲ್ ಬುಕ್ ಮಾಡ್ಕೊರಿ. ಪೀಸ್ ಅಂದ್ರೆ ಪೀಸ್ ಐತಿ. ಬೇಕಾದ್ರೆ ನಿಮಗೆ ಬುಕ್ಸ್ ಅದನ್ನು ಸಿಗ್ತಾರೆ ಇಲ್ಲಿ ಓದಾಕ ಮಾಡಕ್ಕೆ. ಅಲ್ಲೈತದ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ. ಇಲ್ಲಿ ಬುಕ್ ಸೆಕ್ಷನ್ ಐತಿ. ಯಾರೇ ಭಾಳ ಬುಕ್ ಓದೋರು ಇರ್ತಾರೋ ಬುಕ್ ಸೆಕ್ಷನ್ ಐತಿ. ಕ್ಯಾರಮ್ ಅದು ಆಡ್ಬೋದು. ಇಲ್ಲಿ ಮ್ಯೂಸಿಕ್ ಐತಿ. ಸೊ ಪೀಸ್ ಐತಿ, ಬರ್ಬೋದು. ಮಸ್ಟ್ ರೆಕಮೆಂಡೆಡ್ ಹೇಳ್ಬೇಕದ. ಮಸ್ಟ್ ರೆಕಮೆಂಡೆಡ್ ನೋಡ್ಬೋದು. ಪ್ರಾಪರ್ಟಿ ಅನ್ಕ ಬ್ಯೂಟಿಫುಲ್ ಐತ್ರಿ ಪ್ರಾಪರ್ಟಿ. ಅನ್ಕ ಇಲ್ಲೇ ಕೂತೀನಿ ರೀ. ಇಲ್ಲೇ ಟೈಮ್ ಪಾಸ್ ಮಾಡತ್ತೀನಿ ರೀ ನಾನು. ನಂಗೆ ಗೊತ್ತಿರಲಿಲ್ಲ ಊಟ ಗೀಟ ಸಿಗ್ತೈತಿಲ್ಲ ಗೊತ್ತಿರಲ್ಲ. ಸೊ ಮನೆಯಿಂದ ಬರ್ತಾ ಬಾಕ್ಸ್ ಅಂತ ತಂದೇನು ರೀ ನಾನು. ಅದು ನೋಡ್ತೇನೆ ಈಗ. ಕಾಫಿಗೆ ಫಿಲ್ಟರ್ ಕಾಫಿ ಸಿಗ್ತದೆ ರೀ. ಬೆಳಗ್ಗೆಲ್ಲ ಕಾಫಿನೇ ಕೊಡೋಲ್ಲ. ಬಂದು ಈವ್ನಿಂಗ್ ಇಲ್ಲಿ ಬಂದು ಕೂಡ ಎಲ್ಲ ಕುಡ್ದಿದ್ದೆ ಕಾಫಿ. ಸೊ ಚಿಲ್ ಮಾಡತ್ತೇನೆ ರೀ ಇಲ್ಲಿ ಕೂತ. ಮಜಾ ಐತ್ರಿ ಇಲ್ಲಿ. ಸೋಲೋ ಟ್ರಾವೆಲ್ ಬಂದವ್ರು ದೊಡ್ಡ ಮಾತಾಡೋದು ಚಲೋ ನೋಡಿದ್ರೆ ವಾಯ್ ಬನ್ಕ ಫುಲ್ ಬೆಸ್ಟ್ ಐತಿ. ಅಡಗೈತಿ ಅರೌಂಡ್ 380 ಕಿಲೋಮೀಟರ್ಸ್ ಏನೋ ರೈಡ್ ಮಾಡೇನೋ ಹೋತಾ. ನಾಳೆ ಏನು ಜಾಸ್ತಿ ಮಾಡಲ್ಲ ರೀ. ನಾಳೆ ಇಲ್ಲೇ ನಿಯರ್ ಬೈ ಅಡ್ಡಾಡ್ತಾನಲ್ಲ. ಮತ್ತು ಸಂಡೇ ವಾಪಸ್ ಬೆಂಗಳೂರು ಹೋಗೋದ. ಸೊ ನೋಡ್ರಿ ನಾಳೆ ಒಂದಿನ ಫುಲ್ ಎಕ್ಸ್ಪ್ಲೋರ್ ಮಾಡಬಾರ್ದು. ಸೊ ಇಲ್ಲಿಗೆ ಡೇ ಮುಗಿಸ್ತಾನೆ ರೀ. ಮತ್ತು ನಾಳೆ ಡೇ ನೋಡೋಣ ಏನೇನಾಗೈತಿ, ಏನು ಪ್ಲ್ಯಾನ್ಸ್ ಪ್ರಕಾರ ಆಗ್ತದೆ ಅನ್ಕೊಂಡೀನಿ. ಇವತ್ತಿಂದು ಚಲೋ ಆತ್ರಲ್ಲ, ಎಲ್ಲ ಚಲೋ ಆಯ್ತು. ಅದೊಂದು ಕೇಬಲ್ ಒಂದು ಕಟ್ ಆಯ್ತು, ಅದು ಬೆಟ್ರ್ ಮತ್ತೇನಿಲ್ಲ. ಭಾರಿ ಪ್ಲ್ಯಾನ್ ಪ್ರಕಾರ ಆತ್ರಿ. ಅವ್ನ ಟೈಮ್ ಯಾವ್ಯಾವ ಟೈಮಿಗೆ ಏನು ಅನ್ಕೊಂಡೀನಿ ಅದೆಲ್ಲ ಆತ್ರಿ ಬರೋಬರ. ಸೊ ಬರೋಬ್ಬರ 4 ಗಂಟೆಗೆ ಬಂದು ಹತ್ತೇನು ರೀ ನಾನು ಜೋಸ್ಟರ್ ಒಳಗೆ. ಸೊ ನಂಗೆ ಈವ್ನಿಂಗ್ ಇಲ್ಲೇ ಆರಾಮ್ ಪೀಸ್ ಆಗಿರೋದಿತ್ತು.